ವಿಷಯ ಸುಖ ಎಲ್ಲದ ಅಂತ ಕೇಳಿದರು. ಮಡಿವಾಳಪ್ಪನವ್ರು ಭಾಳ ಚಂದ ಎರಡೇ ಮಾತನ್ನ ಹೇಳಿದರು. ಯಾವ ಥರ ಸುಖವಿಲ್ಲೋ ಎಲ್ಲಿ ಮನವೇ, ಲೋಕನಾಥನ ಧ್ಯಾನ ಮಾಡಿಕೊಂಡು ಸಾಕಾರ ಮಾಡಿಕೊಳ್ಳಿ. ಯಾವ ಥರ ಸುಖ ಅದಂದ್ರೆ, ನಾವು ಅಪೇಕ್ಷೆ ಪಡ್ತೀವಿ, ಹೆಂಡತಿ ಸುಖ ಕೊಡ್ತಾಳಂತ ಮದುವೆ ಮಾಡ್ಕೊಂಡೀವಿ, ಆಕಿನಿಂದ ದುಃಖ ಪಡೀವಿ. ಮಕ್ಕಳು ಸುಖ ಕೊಡ್ತಾರಂಥೇಳಿ ಮಕ್ಕಳು ಹಡ್ದೀವಿ, ಮಕ್ಕಳಿಂದ ದುಃಖ ಪಟ್ಟಿವಿ. ಸಂಪತ್ತಿನಿಂದ ಸುಖ ಪಡ್ತೀವಿ ಅಂಥೇಳಿ ಸಂಪತ್ತು ಗಳಿಸಿದ್ವಿ. ಎಲ್ಲ ಮಕ್ಕಳು ಮರಿ ಹಂಚ್ಕೊಂಡ್ರು, ಎಲ್ಲ ಬೀಗರು ತಗೊಂಡ್ರು, ಒಂದಿಷ್ಟು ಕುಡಿದು ತಿಂದು ಮಕ್ಕಳು ಹಾಳು ಮಾಡಿದ್ರು, ನಾವು ಹಾಳು ಮಾಡಿದೀವಿ. ಅದರಿಂದನೂ ದುಃಖ ಆದಿವಿ. ಆಸ್ತಿ ತಗೊಂಡಿವಿ, ಅಡಚಣಿಕಾಗಿ ಹೊಲ ಮನಿ ಮಾರ್ದಿವಿ, ಅದರಿಂದನೂ ದುಃಖ ಪಡ್ಕೊಂಡಿವಿ. ಯಾರಿನಿಂದರ ಸುಖ ಅದ? ಎಲ್ಲಿರ ಸುಖ ಹೇಳ್ರಿ? ಮಕ್ಕಳಿಂದ ಸುಖ ಅದ. ಎಷ್ಟು ಮಂದಿಗೆ ಹೊರಗೆ ಹಾಕಿಲ್ಲ, ಎಷ್ಟು ಮಂದಿ ದುಃಖ ಪಟ್ಟಿಲ್ಲ, ಎಷ್ಟು ಮಂದಿ ಊರೂರ ಬೀಗರು ಬಿದ್ರು, ಮಠ ಮಂದಿರ ಬಂದು ಶಟ್ಕೊಂಡು ಬಂದು ಬೀಳೋದು, ಮಕ್ಕಳು ಎಲ್ಲ ವಯಸ್ಸಾದ ಮೂಲಕ ಹೊರಗೆ ಹಾಕಿ ಬೇಡ್ಕೊಂಡು ತಿನ್ಸತ್ತಾರೆ. ಎಷ್ಟೋ ಮಂದಿ ಮಕ್ಕಳು ಸುಖ ಕೊಟ್ರೂ ಇಲ್ಲ. ಸಂಪತ್ತು ಮಕ್ಕಳು ಹಾಳು ಮಾಡ್ಯಾರ, ಅವನು ಕೊಡದು ತಿಂದು ಹಾಳು ಮಾಡ್ಯಾನ. ಅವನು ಅದರಿಂದ ದುಃಖಿತನಾಗಿ ಎಷ್ಟು ಸಂಪತ್ತಿತ್ತು ಎಲ್ಲ ಕಳೆದ್ನೆಲ್ಲಪ್ಪ ಅಂತೇಳಿ ಅರಿವಾಗಿ ಅದರಿಂದನೂ ಚಿಂತೆಯಾಗಿ ಸತ್ತೋದ. ಅದ್ರಾಗ ಸುಖ ಅದನು ಇಲ್ಲ. ಭೂಮಿಯೊಳಗೆ ಅಧಿಕಾರ. ಇವತ್ತು ನಾನು MLA ಆಗಿದ್ದೆ, ಒಬ್ಬ ಬಿಜಾಪುರದಾಗ MLA ಆಗಿದ್ದೆ. ಒಂದು ಕಥೆ ಹೇಳಿದ್ರೆ ನಮ್ಗೆ, ಶೇಡ್ಜಿಯವ್ರ ಮನೆಗೆ ಹೋಗ್ತಿದ್ದೆ ನಾ ಬಿಜಾಪುರಕ್ಕೆ. ಅವ್ರ ಮನ್ಯಾಗ ಮಾತಾಡ್ತಿದ್ವಿ. ಭಾಳ ಒಳ್ಳೆ ಜನ ಇರ್ತಾರೆ ಜಗತ್ತದೊಳಗೆ, ಎಷ್ಟು ಚಂದ. ಅವ್ರು ಹೇಳಿದರು, ಯಪ್ಪ ಇಲ್ಲಿ MLA ನಮ್ಗೆ ಭಾಳ ಆತ್ಮೀಯ ಗೆಳೆಯ. ಒಂದಿನ ಗುಂಡು ಹಾಕೊಂಡಂತ ಪಿಸ್ತೂಲ್ ತೊಗೊಂಡು ಹಾಕೊಳ್ಳೋದ್ರೊಳಗ ಅದು ಒಂದು ಸ್ವಲ್ಪ ತರ್ಚಿ ಹೋಯ್ತಂತ. ಸಾಯ್ಲಿಲ್ಲವ. ಹೋಗಿ ಮಾತಾಡ್ಸ್ಲಕ್ಕೆ ಹೋದಾಗ ಕೇಳಿದ್ನಂತ, ಯಾಕೆ ದೋಸ್ತ ಇಷ್ಟೆಲ್ಲ ಸಂಪತ್ತದ, 100 ಎಕರೆ ಜಮೀನದ, ಪೆಟ್ರೋಲ್ ಬಂಕ್ ಅದ, ಬಾರ್ಗಳದಾವ, ದಿನ ಲಕ್ಷಾನುಗಟ್ಲೆ ದುಡ್ಡು ನಿನಗೆ ಸಂಪತ್ತು ಮನೆಗೆ ಬರ್ತದ, ಹೆಂಡತಿಯರ ಮಕ್ಕಳಾರ, ಚಲೋ ಮನೆ ಕಟ್ಟಿದಿ, ಎಲ್ಲ ಇದ್ದು ಗುಂಡು ಹಾಕೊಂಡಿ ಅಂತ ಕೇಳಿದ್ನಂತ. ಮತ್ತು ಗುಂಡು ಹಾಕೊಂಡ್ರಂದ್ರೆ ಮತ್ತೆ ಈ ಗುಂಡು ಹಾಕೊಂಡ್ರ ತಿಳ್ಕೊಂಡ್ರಿ. ಹಾಕೊಂಡು ರೈಫಲ್ ಹೊಡ್ಕೊಂಡ. ಯಾಕೆ ಹೊಡ್ಕೊಂಡಿ ಅಂದ್ರೆ, ಅವನಂತ MLA ಸೀಟ್ನಿಂದ ಬಿದ್ದಿದ್ದ ಬಿದ್ದವ್ರ ಮನೆಗೆ ಯಾರು ಹೋಗ್ತಾರ? ಯಾವ ಹೋಗ್ತಾನೆ? ಏನೋ ಸುಮ್ಮನೆ ಬಿಡ್ಲಾರ್ದ ಕರ್ಮ ಅಂತ ಹೇಳಿ ಒಬ್ಬ ಆಟು ಇಟ್ಟು ಒಂದು ಮುಲಾಜಿಗಿದ್ದಂಗೆ ಹೋಗಿ ಮಾತಾಡ್ತಾನ. ಸುಮ್ಮ ಮಧ್ಯಾಹ್ನದಾಗ ಕುಂದಿರ್ತಾರ, ಆಟು ಇಟ್ಟು ಮಾತಾಡ್ತಾರ. ಅಧಿಕಾರಿಗಳು ಅಂದ್ರೆ ಯಾರು ಹೋಗಂಗಿಲ್ಲ. ಏನಪ್ಪ ಇಷ್ಟೆಲ್ಲ ಸಂಪತ್ತದ ತಗೊಂಡು ಏನು ಮಾಡಲಿ, ಯಾರು ಮನೆಗೆ ಬರ್ಲಾಗ್ಯಾರ, ಅದಕ್ಕೆ ಗುಂಡು ಹಾಕೊಂಡಿನಿ ಅನ್ನಂತ. ಯಾಕ್ರಿ? ಸಂಪತ್ತು ಏನು ತಗೊಂಡು ಏನು ಮಾಡ್ತಾರೆ? ಮೊನ್ನೆ ಒಬ್ಬ ಹಾಕೊಳ್ಳಿಲ್ಲ, 10,000 ಕೋಟಿ ಶ್ರೀಮಂತ ಗುಂಡು ಹಾಕೊಂಡು ಸತ್ನಿಲ್ಲ. ಅದು ಇನ್ನೂ ತನಿಖೆ ನಡೆದ. ಏನು ಸುಮ್ಮನೆ ರೊಕ್ಕ ಕೆಲಸ ಇಲ್ಲ ಸುಳ್ಮಕ್ಳು ಸರ್ಕಾರದವ್ರಿಗೆ. ಅವನ ಪಾಡಿಗೆ ಅವ್ನು ಸತ್ತು ಹೋಗ್ಬಿಟ್ಟು ಆಯ್ತು, ಮುಗೀತು. ಏನು ಮಾಡೋರು? ತನಿಖೆ ಮಾಡಿ. ಎಷ್ಟು ಅವನ ಮನ್ಯಾಗ 8-9 ಕಾರ್ಗಳು, 2 ಕೋಟಿ 3 ಕೋಟಿ ರೂಪಾಯಿ ಕಾರ್ಗಳವ. ಎಲ್ಲ ಬಿಟ್ಟು ಹೋದ. ಚಲೋ ಹೆಂಡ್ರು ಮಕ್ಕಳು, ಎಷ್ಟು ಸಂಪತ್ತು ಬಿಟ್ಟು ಹೋದ. ಎಲ್ಲದ ಸುಖ? ಸುಖ ಎಲ್ಲಿ ಇಲ್ಲ. ಎಲ್ಲದ ಮಡಿವಾಳಪ್ಪ? ಅದಕ್ಕೆ ಅಂದ, ಬಲ್ಲಂತ ಮಹಾತ್ಮರ ಬಲ್ಲಿಹಾನ. ಪರಮಾತ್ಮ ನಿನ್ನಲ್ಲಿ ಅದಾನ, ತಿಳ್ಕೊಳ್ಳಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡಬೇಕು. ಯಾರು ಪ್ರಯತ್ನ ಮಾಡ್ಲಕ್ಕ ಕಾಣ್ರು ಅಂತ ಕೇಳಿದರೆ, ಯಾರು ಗುರುವಿನ ಅನುಗ್ರಹವನ್ನು ದೊರೀತದೆ ಅವಾಗ ಮಾತ್ರ ನೆರವಾಗ್ತದೆ. ಇಲ್ಲಾಂದ್ರೆ ಆಗಂಗಿಲ್ಲ. ಅದು ಕರಡಿ ನಿನ್ನ ಮುಂದೆ ಇಟ್ಕೊಂಡ್ರೆ ಮುಖ ಕಾಣಿಸ್ತದ, ಇಲ್ಲಂಗೆ ಕಾಣಂಗಿಲ್ಲ. ನಿನ್ನ ಮುಖ ನೀನು ನೋಡಕ್ಕಾಗ್ತದ? ಇಲ್ಲ. ಹಂಗ ನಿನ್ನ ಸ್ವರೂಪವನ್ನು ತೋರ್ಲಿಕ್ಕೆ ಒಂದು ಗುರು ಲಿಂಗ ಅಂತ ಕೊಟ್ಟಾನ, ಒಂದು ಮಂತ್ರ ಅಂತ ಕೊಟ್ಟಾನ. ನಿನ್ನ ಸ್ವರೂಪ ನೋಡ್ಲಕ್ಕೆ ಲಿಂಗ ಕೊಟ್ಟಾನ. ಲಿಂಗ ಸುಮ್ಮ ಮಜಾಕ್ ಅಲ್ಲದು. ಬಸವಾದಿ ಶರಣರು ಗುರು ಕೊಟ್ಟ ಲಿಂಗದೊಳಗೆ ಸ್ವರೂಪವನ್ನು ನೋಡ್ಕೊಂಡ್ರು. ರೂಪವತಿ ಕನ್ನಡಿ ಒಳಗೆ ನೋಡ್ಕೊಂಡ್ರು. ಈ ಜಗತ್ತ ನೋಡ್ಲಿಕ್ಕೆ
ಸುಖ ಎಲ್ಲದ ಅಂತ ಹುಡುಕಾಡ್ಲಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡೋದು ಅಂತ ಭಾವಿಸ್ಕೊಂಡು ಸುಖ ಎಲ್ಲಿ ಅದ ಅನ್ನೋದು ತಿಳಿಸ್ಲಿಕ್ಕೆ ಇದು ಪ್ರವಚನದ ಉದ್ದೇಶ, ಮತ್ತೇನಿಲ್ಲ. ಸುಮ್ಮನೆ ನಿಮಗೇನು ಕಾರ ಮಜಾ ಮಾಡೋಕ್ಕಲ್ಲ, ಇದು ದೊಡ್ಡ ಮಡಿವಾಳಪ್ಪನ ಅನುಭವದ ಕೇಂದ್ರ. ಇದು ಎಂತಿಂಥವ್ರು ತಲೆಬಾಗ್ತಾರೆ ಮಡಿವಾಳಪ್ಪನ ವಿಚಾರಕ್ಕೆ. ಎಂಥ ಅನುಭವಗಳು ಹೇಳ್ಯಾರ. ಅವು ಶಬ್ದಗಳು ಡಿಕ್ಷನರಿ ಒಳಗೆ ಸಿಗಂಗಿಲ್ಲ. ಅಂಥ ಶಬ್ದಗಳು ಯಾವ ಪುಣ್ಯಾತ್ಮ ಗುರು ಅವನಿಗೆ ಸಿಕ್ಕನೋ ಅಂಥವೆಲ್ಲ ವಿಚಾರ ಕೊಟ್ಟನು. ಅದಕ್ಕೆ ಗುರು ಇಲ್ಲದೆ ಅರಿವು ಬರಂಗಿಲ್ಲ ಅನ್ನೋದು ಕಾರಣವನ್ನು ಇಟ್ಕೊಂಡು ಇವತ್ತು ನೀವೆಲ್ಲರೂ ಬಂದು ಸನ್ಮಾನಗೊಂಡು ಈ ಪ್ರಶಾಂತವಾದ ವಾತಾವರಣ. ಮುಂದಿನ ವರ್ಷ ನಾನು ಒಂದು ಒಳ್ಳೆಯ ಸಂಕಲ್ಪವನ್ನು ಮಾಡಿದ್ದೀನಿ. ಬಹಳ ಅದ್ಭುತ ಜ್ಞಾನಿಗಳನ್ನು ಕರೆಸಿ ಪ್ರತಿನಿತ್ಯ ಒಬ್ಬೊಬ್ಬರನಿಂದ ಆಶೀರ್ವಚನ ಮಾಡಿಸ್ಬೇಕು ಅನ್ನುವಂಥ ಸಂಕಲ್ಪ ನನ್ನ ಬಲ್ಲಿ ಅದ. ಬೀದರ್ ಶಿವಕುಮಾರ ಸ್ವಾಮಿಗಳಂತಾರೆ, ಗದಗಿನ ಶಿವಾನಂದ ಸ್ವಾಮಿಗಳ ಮಠದವರು ಉತ್ತರಾಧಿಕಾರಿ ಭಾಳ ಚೆನ್ನಾಗಿ ಅಭ್ಯಾಸ ಮಾಡ್ಯಾರ. ಎಲ್ಲ ಅನುಭವಗಳದಾರ. ನಾವು ಇಲ್ಲೇ ತಿರುಗಾಡಿದ್ರೆ ಗೊತ್ತಾಗಂಗಿಲ್ಲ. ನಮ್ಗೇನು ಸುಖ ಆಗ್ಯದ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ದುಡಿಬೇಕು. ಅದು ಕಾಯಕ ಕೆಲಸ. ಅದು ಪ್ರತಿಯೊಬ್ಬ ಸಂಸಾರ ಮಾಡಬೇಕು. ಅದು ಬದುಕು. ಯಾರು ಮಾಡಬಾರ್ದು ತಿಳಿಲಿ ಮಡಿವಾಳಪ್ಪ ಅಂದಿಲ್ಲ. ಸಂಸಾರ ಮಾಡಬೇಡ ಅಂದೇ ಇಲ್ಲ. 8 ದಿನಕ್ಕೊಮ್ಮೆ ಸಂತಿಯ ಮಾಡೋ, ನಾಡಿಯ ನೋಡಿ ವೈದ್ಯವೂ ಮಾಡೋ, ನೀ ಕೇಳೋ ಜ್ಞಾನದಿಂದ ಶಿವ ಧ್ಯಾನವೂ ಮಾಡ. ಹೆತ್ತ ತಾಯಿ ತಂದಿ ಪೂಜೆಯ ಮಾಡೋ, ಅತ್ತಿ ಮಾವಾಗ ಮರ್ಯಾದೆ ಮಾಡೋ, ಬೆಚ್ಚ ಬೆಳತನ ಭೋಗವ ಮಾಡೋ, ಬೆಳಗು ಮುಂಜಾನೆ ಗುರು ಭಜನೀಯ ಮಾಡೋ ಅಂತ ಎಷ್ಟು ಸುಂದರವಾದ ಮಾತು ಹೇಳೋದು ಮಡಿವಾಳಪ್ಪ. ಅದೆಲ್ಲ ನಮ್ಗೆ ರೂಢಿಯದ ಇರ್ತಕ್ಕಂಥ ಪ್ರಪಂಚಿಕ ವಿಚಾರಗಳದ್ರ ಜೊತೆಗೇನೆ ಅಧ್ಯಾತ್ಮವನ್ನು ರೂಢೀಕರಿಸ್ಕೊ ಅನ್ನುವಂಥ ಮಾತನ್ನು ಆ ಭಗವಂತನ ಸ್ವರೂಪನಾದಂಥ ಮಡಿವಾಳಪ್ಪನವರು ಕೇಳಬೇಕು. ನಾವು ಇಲ್ಲೇ ಎಡ್ರಾಮೆಗಿದ್ದೀವಿ. ಅದಕ್ಕೆ ಮಡಿವಾಳಪ್ಪ ನಿನ್ನೆ ಒಂದು ಮಾತಂದೆಲ್ಲ, ಅಗಸನು ನೀರೊಳಗೆ ಇದ್ದು ಬಾಯಾರಿಕೆ ಆಗಿ ಸತ್ತನೆಯ. ನೀರಾಗ್ಯಾನ, ನೀರು ಕುಡಿಲಾರ್ದೆ ಸತ್ತು ಹೋದವತ್ತ. ಪರಮಜ್ಞಾನಿ ಮಡಿವಾಳಪ್ಪ. ನಿಮಗೆ ಗೊತ್ತೇನದ? ನಾವು ತೆಲ್ಲಿನರಾಗಿ ನಮ್ಗೆ ಹುಚ್ಚದ. ತೆಲಿಗೆ ಏರಿತ್ತು ಹುಚ್ಚಪ್ಪ, ಹುಚ್ಚು ಏರಿ ಇಳದ ಮೇಲೆ ಕುಂತತ್ತೆಪ್ಪ, ಯಾಕಪ್ಪ ಏನ ಬೇಕಪ್ಪ ನಿನ್ನ ಮನಸ್ಸಪ್ಪ, ಕನಸಿನ ಪರಿ ಸಂಸಾರಪ್ಪ ಅಂದ ಮಡಿವಾಳಪ್ಪ. ಹುಚ್ಚು ಏರಿತು ತೆಲಿಗೆಪ್ಪ. ಹುಚ್ಚು ಯಾವುದು? ಮಕ್ಕಳು ಹೆಂಡ್ರು ಗಳಿಸ್ಬೇಕು 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 ಗಳಿಸ್ಬೇಕು. ಹುಚ್ಚು ತೆಲಿಗೆರದು ಏರಿ ಇಳದ ಮೂಲಕ ಎಲ್ಲ ಸಂಪತ್ತು ಮಕ್ಕಳು ಮರಿ ಕಸ್ಕೊಂಡ ಮೂಲಕ ಬರೆಗಲೆ ಹೊಂಟಿ ಜನನಂತ ಏನ್ರಿ ಹಲಿಗೆ ಬಾರಿಸ್ಕೊತ ಎಲ್ಲ ಕಸ್ಕೊಂಡ್ ಮಾಡಕ್ ಹುಚ್ಚಾತನಂತ ಅಂತಾನ. ಕೇಳಿದ್ರೆ ಏನ್ರಿ ಸಾವ್ಕಾರ ಹಿಂಗೆ ಕೂತೀರಿ ಮನೆ ಮುಂದೆ, ಏನ್ ಮಾಡ್ಲಪ್ಪ ಅಂತಾನ. ಕೇಳ್ರಿ ಅವನಿಗೆ, ಏನ್ ಮಾಡ್ಲ, ಯಾಕ್ರಿ ಹಿಂಗೆ ಕೂತಿರಲ್ಲ? ಎಲ್ಲ ಹೋಯ್ತಪ್ಪ, ಎಲ್ಲ ಹೋಯ್ತಪ್ಪ. ಎಲ್ಲಿ ಹೋಯ್ತಪ್ಪ? ಎಲ್ಲಿ ಹೋಯ್ತಪ್ಪ? ಅದಕ್ಕೆ ಶರಣರು ಹೇಳಿದ್ರು. ಕೈನೂರು ಕೃಷ್ಣಪ್ಪ ಹೇಳ್ತಾನ, ಅವರಿಗೆ ಕೊಡುವುದತ್ತು ಹಿಂದಿನ ಬಾಕಿ ತೀರದ ಮೇಲೆಗೆ ಹೆಡಕಿಡ್ದು ಹಾಕಿ ಅಂತ. ಹೆಂಡ್ರ ಮಕ್ಕಳು ಸುಮ್ಮನೆ ಬಂದಿಲ್ಲಪ್ಪ ಅಂದ ಕೃಷ್ಣಪ್ಪ. ಮಗನೇ ಅವ್ರ ಹಿಂದಿನ ಬಾಕಿ ಅದ ನೀನು ತೀರ್ಸ್ಲಕ್ ಬಂದಾನ, ಬೆಳಗನ್ನ ಡೊಗ್ಗಿದಿಲ್ಲ ಒಂದ್ಸಲ ಅಂದ. ನೋಡ್ರಿ ಅವ್ನು ಕಾತ್ಲನಲ್ಲಿ ಏನೋ ಅಲ್ಲ, ಪುರಾಣಕ್ಕೆ ಬರ್ರು, ಲೈಟ್ ಹಾಕಿವಿ, ಪ್ರಸಾದದ ಮೈಕ್ ಹಚ್ಚಿವಿ, ಚಂದ ಹಾಸಿವಿ, ಕುಂದೂರಿ ಅಂದ್ರ ಅಲ್ಲೇನದಪ್ಪ ಅಂತಾನ. ಮಗ ಬೆಳಗನ್ನ ಡೊಗ್ತಾನ. ರಾತ್ರಿ ಆಗಲ್ಲ, ದೆವ್ ಇಲ್ಲ, ಭೂತಲ್ಲ, ಏನಲ್ಲ, ಕತ್ಲಿಲ್ಲ, ಹಾವಿಲ್ಲ, ಚೇಳಿಲ್ಲ, ಮುಳ್ಳಿಲ್ಲ, ಮುಸಲ್ ಏನೇಕಿಲ್ಲ, ಕತ್ತದ ಹೋಗುದೇ ಮನಿಗೆ ಹೊರಕ. ಬೆಳಗನ್ನ ಡೊಗ್ಗಿಸ್ತಾರ ಬಿಡ್ತಾನ ನಂದ ಮಡಿವಾಳಪ್ಪ. ಕೃಷ್ಣಪ್ಪ ಅಂದವ, ಅವ್ರಿಗೆ ಕೊಡುವುದಿತ್ತು ಹಿಂದಿನ ಬಾಕಿ ತೀರದ ಮೇಲೆ ಹೆಡಕ್ ಹಾಕಿ. ನೋಡ, ಅವ್ರು ನಿಮ್ಮ ಮನೆಯಾಗ ಹುಡ್ತಾರ, ಚಲೋ ಗಳಿಸಿಟ್ಟಿದೆ, ಆರಾಮ್ ಎಲ್ಲಿದೆ, ಬಂದ ಹುಟ್ಟಿದ, ಹೆಸರು ಮೊಮ್ಮಗ ಅನ್ಸ್ಕೊಂಡ, ಗುಮ್ಮದ, ನಡಿಯ ಮಗನ ಹೊರಗೆ ಹೆಡಕಿಡ್ದು ಹೊರಗೆ ಹಾಕದ ಅಂತ ಅವ್ರು ಹೇಳ್ಯಾರ, ನಾ ಹೇಳಿಲ್ಲ. ಏನದು ಎಲ್ಲ ಬಾಕಿ ತೀರದ ಮಾಡಕ್ಕೆ ಹೆಡಕಿಡ್ದು ಹಾಕಿ ಅಂತ ಹೇಳ್ದಂಗ ಇದು ಅನುಭವ. ಇದು ತಿಳ್ಕೊಳ್ಳೋದೇ ಇದು ಅನುಭವ. ಗುರುವಿನ ಮಕ್ಕಳಾರಿ, ಒಳ್ಳೆ ಅಧ್ಯಾತ್ಮ ಜೀವ ಆಯ್ರಿ. ಈ ಕೊನೆ ಜನ್ಮದ ಏನು ಗಳಿಸಿ ಏನು ಮಾಡೋರು? ಎಷ್ಟು ಮಂದಿ ಗಳಿಸಿಲ್ಲ, ಎಷ್ಟು ಮಂದಿ ಲೋಕದೊಳಗೆ ಹಂಗೆ ಹೋದ್ರು. ಭೂಪತಿಗಳು ಮೆಚ್ಚುತನ ಅರಸುಖತನಗ ಆಯ್ತು, ತಾ ಪೂರ್ಣ ಸುಖವಿಲ್ಲದೆ ಹೋಯ್ತಂದ ಮಡಿವಾಳಪ್ಪ. ರಾಜರು ಮಹಾರಾಜರು ಎಲ್ಲಾರ ಸಿಂಹಾಸನ ಮೇಲೆ ಕುಂದ್ರವ್ರು, ಬಂಗಾರ ಬೆಳ್ಳಿ ವಜ್ರ ಉಡಿರೆ ಹಾಕೊಂಡವ್ರು ಎಲ್ಲೇ ಹೋಗ್ಯಾರ. ಕಲ್ಲಿ ಕೋಟೆ ಕೊತ್ತಲುಗಳು ಎಲ್ಲ ಬಿದ್ದು ನಾಶ ಆಗಿ ಹೋಗ್ಯಾವ, ಎಲ್ಲ ಸರ್ವನಾಶ, ಹಂದಿ ಮಕ್ಕೋತಾವು. ಎಲ್ಲೇ ರಾಜ ಅಂದವ ಮಡಿವಾಳಪ್ಪ. ಮುತ್ತು ರತ್ನ ಇಟ್ಟು ಹೊಳಿತಿದಿ, ಸತ್ತ ಮೇಲೆ 3 ದಿನಕ್ಕೆ ಕೊಳಿತಿದಿ. ಎಲ್ಲರೂ ಕೆಡಬೇಡರು, ನಿನ್ನ ಒಡಲೊಳಗೆ ಶಿವ ನೋಡ್ರಿ ಅಂತ ಎಷ್ಟು ಅನುಭವದ ಮಾತನ್ನು ಮಡಿವಾಳಪ್ಪನವ್ರು ಹೇಳಿದ್ದು ತಿಳ್ಕೊಂಡಿವಿ ಅಂದ್ರೆ
ಈ ಸಂಸಾರ ಮಾಡ್ರಿ. ಒಂದು ಕಡೆಗೆ 2 ದೌಡಿ ಕೊಟ್ಟನ, ಒಂದು ದೌಡಿ ಕಡೆಗೆ ಪರಮಾತ್ಮ ಅಧ್ಯಾತ್ಮ ಅರಿರಿ, ಒಂದು ಕಡೆ ಸಂಸಾರ ಅರಿರಿ. ಎರಡೂ ನುಂಗಿದಾಗ ಅದು ಅಮೃತ ಆಗ್ತದ ಅಂತ ಭಾವಿಸ್ಕೊಂಡು ನೀವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರಿ. ನಿಮ್ಮೆಲ್ಲರಿಗೆ ಪುಣ್ಯ ತರ್ತದ ಅಂತ ಭಾವಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಅತಿಥಿಗಳು ಬಂದು ನಮ್ಮ ಸಹಕಾರ ಕೊಟ್ಟಿರಿ. ಇನ್ನೂ 5 ದಿನ ಉಳಿದದ. ಕೇಳ್ರಿ, ಈ ಒಳ್ಳೇದು ಕೇಳ್ರಿ. ಜೀವನದೊಳಗೆ ನಿಮಗೆ ಶಾಶ್ವತ ಉಳಿತದ. ಇದೆಲ್ಲ ಸಂಸಾರ ಸುಳ್ಳೇ ಅದ. ಇದು ಸುಳ್ಳು ನೀ ಮಾಡಿದ್ದೆಲ್ಲ ಸುಳ್ಳು ಅಂದ ಮಡಿವಾಳಪ್ಪ. ಎಟ್ಟತನ ಮಾಡಿ ಹುಡುಗರು ಚಂತನ ಆಟ ಆಡ್ತಾವ, ಆಡಿ ಕಾಲೇ ಕೈಲೇ ಕೆಡಿಸಿ ಆ ಕಡೆ ಮನೆಗೆ ಹೋಗ್ಬಿಡ್ತಾವ. ಸುಳ್ಳು ಆಟ ಬಿಟ್ಟ ಡಂಗ್ಳು ಅಂತ ಅಂದಂಗ ನಾವು ಮಾಡೋ ಕೆಲಸ ಎಲ್ಲ ಸುಳ್ಳು ಅಂತ ತಿಳ್ಕೊಂಡು ಬದುಕು ಮಾಡೋಣ ಅಂತ ಹೇಳಿ ನನ್ನ 4 ಮಾತುಗಳಿಗೆ ವಿರಾಮ ಮಾಡ್ತಾರೆ. ನಮ್ಮ ACS ಕಡ್ಕೊಳ್ಳೋರು ಒಂದು ವಿಷಯ ಹೇಳಂದರೆ, ಮುಡುಗುಳದೊಳಗೆ ಕಡ್ಕೊಳ್ಳೋ ಮಡಿವಾಳೇಶ್ವರ ಶಾಖಾ ಮಠ ಅದ. ಆ ಮಠದೊಳಗೆ ನಮ್ಮ ಕೋಳ್ಕೂರ ಸಿದ್ಧ ಬಸವೇಶ್ವರ ಪುರಾಣ ಹಚ್ಚಕತ್ತೀವಿ. ಆ ಪುರಾಣದೊಳಗೆ 23ನೇ ತಾರೀಕು ಗವಿಸಿದ್ದೇಶ್ವರ ಸ್ವಾಮಿಗಳು ಬಂದು ಆಶೀರ್ವಚನ ಮಾಡ್ತಾರೆ. ಅಲ್ಲಿ ಎಲ್ಲರಿಗೆ ದರ್ಶನ ಕೊಡ್ತಾರೆ. ಅವ್ರಿಗೆ ಈಗಾಗಲೇ ನಮ್ಮ ಶ್ರೀಮಠದಿಂದ ಆಮಂತ್ರಣ ಕೊಟ್ಟಿವಿ. ಇಲ್ಲಿನೂ ಒಂದಿನ ಕರೆಸ್ತೀವಿ. ನಾವು ಈಗ ಕರ್ಸೋದಾಗಲ್ಲ, ಮುಂದಿನ ದಿನಗಳಲ್ಲಿ ಕರೆಸ್ತೀವಿ. ಯಾಕಂದರೆ ಭಾಳ ಅವಕಾಶ ಬೇಕಾಗ್ತದೆ ಅವ್ರು ಹೇಳಕ್ಕೆ. ಅವರು ಕೂಡ ನಮ್ಮ ಮಠದ ಮೇಲೆ ಅಪಾರವಾದಂಥ ಪ್ರೀತಿ ಅದ. ಅವರು ಒಂದು ಬಡತನದಿಂದ ಬಂದಂಥ ಜಂಗಮ ಮೂರ್ತಿ. ಅವರು ಒಂದು ಬಹಳ ಉನ್ನತ ಮಟ್ಟಕ್ಕೆ ಒಂದು ಒಳ್ಳೆ ಮಠವನ್ನು ಅವ್ರಿಗೆ ಸಿಕ್ಕದ. ಆ ಮಠದ ಭಾಳ ದೊಡ್ಡ ಸ್ವಾಮಿಗಳು ನಮ್ಮ ಮಠಕ್ಕೆ ಬಂದು ಹೋಗ್ತಾರೆ ಅಂತ ಭಾವಿಸ್ಕೊಂಡು ಹಿಂದೊಮ್ಮೆ ಬಂದು ಹೋಗ್ಯಾರ. ಅದು ಮುಂದಿನ ದಿನಗಳಲ್ಲಿ ಮತ್ತೆ ಕರೆಸ್ತೀವಿ. ನಿಮ್ಗೆಲ್ಲರಿಗೆ ಆಶೀರ್ವಾದ ಮಾಡಿಸ್ತೀವಿ. ದಯಮಾಡಿ ಅತಿಥಿಗಳು ಕೂತ್ಕೊಳ್ಬೇಕು. ಈಗ ಯಾವ್ದ್ರ ಗೀತೆ ಪ್ರಾರ್ಥನೆಯನ್ನು ಮಂಗಲಾರತಿ ಪದವನ್ನು ಹಾಡಿ ಮುಗಿಸು. ಶಂಕರಿ ದಯ ಮಾಡೆ ಪಂಕಜಲೋಚನೆ, ಶಂಕರಿ ದಯ ಮಾಡೆ ಮಹೇಶ್ವರಿ ನೀಲಾಂಜನಂ ಬೆಳಗುವೆ. ದುಂಡು ಮಲ್ಲಿಗೆ ಹಾರ ದಂಡೆಯ ತರುವೇನ, ದುಂಡು ಮಲ್ಲಿಗೆ ಹಾರ ದಂಡೆಯ ತರುವೇನ. ಚಂಡ ವಿಕ್ರಮಳೆ ದೀನರ ಪಾಲಿಪೆ, ಶಂಕರಿ ದಯ ಮಾಡೆ ಮಹೇಶ್ವರಿ ನೀಲಾಂಜನಂ ಬೆಳಗುವೆ. ಕರದೊಳು ಖಡ್ಗವ ಶಿರದೊಳು ಮುತ್ತಿನ ಹಾರ, ಕರ ಮುಗಿದು ಶಿರಬಾಗಿ ವರವ ಬೇಡುವೆ ತಾಯಿ. ಶಂಕರಿ ದಯ ಮಾಡೆ ಮಹೇಶ್ವರಿ ನೀಲಾಂಜನಂ ಬೆಳಗುವೆ. ದೇಶಕಧಿಕವಾದ ಶಿವಯೋಗ ಮಂದಿರ, ಈಶ ಕುಮಾರೇಶ ಒಲಿದಾವನ ಶಂಕರಿ ತಾಯಿ. ಶಂಕರಿ ದಯ ಮಾಡೆ ಮಹೇಶ್ವರಿ ನೀಲಾಂಜನಂ ಬೆಳಗುವೆ, ನೀಲಾಂಜನಂ ಬೆಳಗುವೆ, ನೀಲಾಂಜನಂ ಬೆಳಗುವೆ. कर्पूरगवरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि. कर्पूरदीपं निराजयामि संसारसारं भुजगेन्द्रहारं भुजगेन्द्रहारं भुजगेन्द्रहारं. हरः ओं ईश्वररूपाभ्यां यादेवी सर्वमङ्गलः त्रयोसां स्मरणार्थं साम्ब सर्वतो. जय मङ्गलं जय नमः पार्वतीपति शिव हर हर महादेव. त्रिकालज्ञानी महंत मडिवाळेश्वर महाराज की. ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಬೇಕು. ಈಗ ಕುರುನಹಳ್ಳಿ ಗ್ರಾಮದ ಸದ್ಭಕ್ತರು ದೇಣಿಗೆಯಾಗಿ ಶ್ರೀಮಠಕ್ಕೆ ಕೊಟ್ಟಿದ್ದಾರೆ. ಶರಣಗೌಡ ಹಬ್ಬ ಪೊಲೀಸ್ ಪಾಟೀಲ್ 1100 ರೂಪಾಯಿ, ಓಂ ನಮಃ ಶಿವಾಯ. ಅರೆ ಮುರುಡಿ 1001 ರೂಪಾಯಿ, ಶಿವಶರಣಪ್ಪ ಹಬ್ಬ ಸೋಮಜಾಳ್ 500 ರೂಪಾಯಿ, ಶರಣಗೌಡ ಹಣಮಗೊಂಡ 1001 ರೂಪಾಯಿ, ಸೋಮರಾಯ್ ಸೋಮಜಾಳ್ 500 ರೂಪಾಯಿ, 201 ಸಿದ್ದರಾಮಪ್ಪ